ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಸುಗನಹಳ್ಳಿ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದ ಹಲವು ಮುಖಂಡರು ಹಾಗೂ ಕಾರ್ಯಕರ್ತರು ಯುವ ಮುಖಂಡ ಮಲ್ಲಿಕಾರ್ಜುನ್ ಬಳ್ಳೊಳ್ಳಿ ಇವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಇವರು ಬಿಜೆಪಿ ಪಕ್ಷದ ಶಾಲನ್ನು ಹೊದಿಸುವ ಮೂಲಕ ಎಲ್ಲರನ್ನ ಆತ್ಮೀಯವಾಗಿ ಬರ್ಮಾಡಿಕೊಂಡರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಿಜೆಪಿ ಅಧ್ಯಕ್ಷ ಸುನೀಲ್ ಮಹಾನ್ ಶೆಟ್ಟರ್ ವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಪ್ರಕಾಶ್ ಮಹಜನ್ ಶೆಟ್ಟರ್, ಮಹೇಶ್ ಬಡ್ನಿ, ಮಲ್ಲಿಕಾರ್ಜುನ್ ಬಳ್ಳೊಳ್ಳಿ, ಬಿಡಿ ಪಲ್ಲೇದ್, ಫಕೀರೇಶ್ ರಟ್ಟಿಹಳ್ಳಿ, ಮೋಹನ್ ಗುತ್ತೆಮ್ನವರ್, ಶಾಂತ್ ಗೌಡ್ರು ಪಾಟೀಲ್, ಸಿದ್ದಲಿಂಗಯ್ಯ ಹೊಂಬಾಳಿಮಠ, ರಾಚಯ್ಯ ಹಿರೇಮಠ, ಕಾಳಪ್ಪ ಕೊರಡೂರು, ವೀರನಗೌಡ್ರು ಪಾಟೀಲ್, ಹೇಮವ್ವ ಪಾಟೀಲ್, ಮಂಜುನಾಥ್ ಕರೆಕೆಂಚಪ್ಪನವರ್ ಸೇರಿದಂತೆ ಇನ್ನೂ ಹಲವರು ಉಪಸ್ಥಿತರಿದ್ದರು. ವರದಿ ಚಂದ್ರಶೇಖರ್ ಸೋಮಣ್ಣನವರ್. ಸೇರ್ಪಡೆ ಆಗುತ್ತಿದೆ. ನನ್ನ ಮನಃಶಾಂತಿಯಿಂದ ನಾವು ಬಿಜೆಪಿ ಪರವಾಗಿ ದುಡಿಯಬೇಕಂದು ಒಂದು ಆಸೆ ಉಟ್ಕೊಂಡು ನಾವೆಲ್ಲರೂ ನನ್ನ ದೋಸ್ತ ನಿರ್ಧಾರ ಆದಂಥ ಮಲ್ಲಿಕಾರ್ಜುನ್ ಬಳ್ಳೊಳ್ಳಿ ಅವರು ನಮ್ಮ ಕ್ಲಾಸ್ಮೇಟ್ ನಾವೆಲ್ಲ ಒಟ್ಟಿಗೆ ಒಂದು ನಿರ್ಧಾರ ತಗೊಂಡು ಅವರಿಗೆ ಆದಂಥ ಒಂದು ನೋವಿನಿಂದ ನಾವು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಬಿಜೆಪಿ ಸೇರ್ಪಡೆ ಆಗಿದ್ದೇವೆ. ಬಿಜೆಪಿ ಪಕ್ಷದವರು ಮುಖಂಡರು ಯಾವ ರೀತಿ ಹೇಳ್ತಾರೆ ಆ ಪ್ರಕಾರ ಮಾಡಿಕೊಂಡು ನಾವು ಬಿಜೆಪಿ ಪರವಾಗಿ ಏನು ದುಡಿತೀವಿ ಅಂತಂದು ಎಲ್ಲರಲ್ಲಿ ವಿಜ್ಞಾಪನೆ ಮಾಡ್ತೇವೆ. ಎಲ್ಲ ನಮ್ಮ ಬಿಜೆಪಿ ಕಾರ್ಯಕರ್ತರು ಮತ್ತು ಮುಖಂಡರು ಎಲ್ಲರ ಒಂದು ಮಾರ್ಗದರ್ಶನ ಮತ್ತು ಸಲಹೆ ಮೇರೆಗೆ ಇವತ್ತು ಸಾಕಷ್ಟು ಮಂದಿ ಬೇರೆ ಪಕ್ಷದ ಕಾರ್ಯಕರ್ತರನ್ನ ಮತ್ತು ಗ್ರಾಮ ಪಂಚಾಯತಿ ಸದಸ್ಯ ಮಿತ್ರರನ್ನ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿಸಿಕೊಳ್ಳುವಂಥ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮ ವಿಧಾನಸಭಾ ಕ್ಷೇತ್ರದ ಮಂಡಳದ ಅಧ್ಯಕ್ಷರಾದಂಥ ಸುನೀಲ್ ಮಹಾನ್ ಶೆಟ್ಟರವರೇ, ನಮ್ಮ ನಿಮ್ಮೆಲ್ಲರ ಕ್ಷೇತ್ರದ ಜನಪ್ರಿಯ ಇಲ್ಲಿ ನೆರೆದಿರ್ತಕ್ಕಂಥ ಹಿರಿಯರೇ ಮತ್ತು ಈ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಮಂಡಲದ ಅಧ್ಯಕ್ಷರಾದ ಸುನೀಲ್ ಮಹಾನ್ ಶೆಟ್ಟರವರೇ, ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಕ್ರಿಯಾಶೀಲ ಶಾಸಕರಾದ ಜನಪ್ರಿಯ ವೈದ್ಯರಾದ ಡಾಕ್ಟರ್ ಚಂದ್ರು ಲಮಾಣಿಯವರೇ, ಈ ಭಾಗದ ನಮ್ಮ ಮಾಜಿ ಪ್ರಭಾವಿ ನಾಯಕರು, ಇವತ್ತು ಹಾಲಿ ನಮ್ಮೊಂದಿಗಿರತಕ್ಕಂಥ ನಾಯಕರು ಮಹಾಜನ್ ಶೆಟ್ಟರವರೇ ಮತ್ತು ಪಕ್ಷದ ಸಿದ್ಧಾಂತವನ್ನು ಮೆಚ್ಚಿ ಭಾರತೀಯ ಜನತಾ ಪಾರ್ಟಿಯೊಂದಿಗೆ ಕೈ ಜೋಡಿಸಿರತಕ್ಕಂಥ ಎಲ್ಲ ನನ್ನ ಸುಗ್ನಳ್ಳಿ ಗ್ರಾಮದ ಕಾಂಗ್ರೆಸ್ನಿಂದ ಭಾರತೀಯ ಜನತಾ ಪಾರ್ಟಿಗೆ ಬಂದಿರತಕ್ಕಂಥ ಎಲ್ಲ ನನ್ನ ಹಿರಿಯರೇ ಮತ್ತು ಯುವಕರೇ, ಇಲ್ಲಿ ನೆರೆದಿರ್ತಕ್ಕಂಥ ನಮ್ಮ ಗುರುಗಳೇ, ಬಡ್ನಿಯವರೇ, ರಾವುತ್ ಅವರೇ, ಅವರಿವರೆಲ್ಲದೆ ಎಲ್ಲರನ್ನೂ ಮನದಲ್ಲಿ ನೆನೆದು ಬಳ್ಳೊಳ್ಳಿಯವರು ಒಳ್ಳೆ ಸಮಯದೊಳಗೆ ಒಳ್ಳೆ ನಿರ್ಧಾರ ತಗೊಂಡ. ಯಾಕೆ ನಾವು ಒಳ್ಳೆ ಸಮಯ ಅಂತೀನಿ ಅಂದ್ರೆ, ಈ ದೇಶ ನಾವು ನಮ್ಮ ಹಿಂದುತ್ವ ಸನಾತನ ಶಕ್ತಿ ಉಳಿಬೇಕು ಅಂದ್ರೆ ಅದನ್ನು ಉಳಿಸೋರು ಯಾರು ಅಂತ ನಿತ್ಯದ ವಿದ್ಯಮಾನಗಳನ್ನು ನೋಡಿದಾಗ ಅದಕ್ಕೆ ಪರಿಹಾರ ನರೇಂದ್ರ ಮೋದಿ ಅವರು ಅನ್ನೋದನ್ನ ಸಣ್ಣ ಮಗುವಿನ ಕೇಳಿದಾಗ ಅದಕ್ಕೆ ಬಳ್ಳೊಳ್ಳಿಯವರು ಒಳ್ಳೆ ಸಮಯಕ್ಕೆ ನಿರ್ಧಾರ ತಗೊಂಡ್ರ ಅಂತ ನಾನು ಭಾವಿಸ್ತೇನೆ. ಮಹೇಶಣ್ಣ ಪ್ರಾಸ್ತಾವಿಕವಾಗಿ ಮಾತಾಡೋದು ಹೇಳಿದ, 2ನೇ ವರ್ಣ ನಾವು ಹಿಂದೆ ಇರ್ತಿದ್ವಿ ಅಂತ, 1ನೇ ವರ್ಣ ನಾವು ಹಿಂದೆ ಇರ್ತಿದ್ವಿ ಅಂತ. ಇನ್ನು ಆ ಪ್ರಶ್ನೆನೇ ಇಲ್ಲ, ನಾವಿನ್ನು ಮುಂದಿರ್ತೀವಿ. ಆವಾಗ ನಮ್ಮ ಯುವ ಸ್ನೇಹಿತರು ಪಾಟೀಲ್ರು, ಹೆಸರೇನು ಶರಣಪ್ಪ ಪಾಟೀಲ್ರು
ಹೊಳ್ಳ ಬಳ್ಳ ಹೊಳ್ಳ ಬಳ್ಳ ಈ ಪಾರ್ಟಿ ವೇದಿಕೆ ಒಳಗೆ ಆ ಶಬ್ದಗಳನ್ನು ನಾವು ಪ್ರಯೋಗ ಮಾಡೋದಿಲ್ಲ. ಆದ್ರೆ ಹೊಳ್ಳ ಬಳ್ಳ ಪ್ರಯೋಗ ಮಾಡಿದ್ರು ಅದು ಒಂಥರ ನನಗೆ ಹೆಮ್ಮೆನೂ ತರಿಸ್ತು, ಒಂಥರ ಕಶ್ವಿಷನೂ ಆಯ್ತು.